ಹಾಯ್ ಅನಿಮಲ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಅಂದಾಗೆ ಇವತ್ತು ನಾನು ನನ್ನ ಚಾನಲ್ ಆದ ಅಶ್ವಮೇಧ ಚಾನಲ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕೆ ಹೊರಟಿದ್ದೀನಿ. ಎಲ್ಲರೂ ನೋಡಿ ಸ್ಕಿಪ್ ಮಾಡದೆ ಲೈಕು, ಶೇರು, ಕಾಮೆಂಟ್ಸ್ ಮಾಡಿ. ನಮಸ್ಕಾರ. ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಅನಿಮಲ್ಸ್, ನಾನು ನಿಮ್ಮ ಅನಿಮಲ್ ಜಾಕಿ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಅನಿಮಲ್ ಇರುತ್ತೆ. ಅದು ಸಾಧು ಅನಿಮಲ್ಸ್ ಆಗಿರ್ಬೋದು, ಕ್ರೂರ ಅನಿಮಲ್ಸ್ ಆಗಿರ್ಬೋದು. ನಾನು ಇವತ್ತು ಅಂಥ ಒಂದು ಅನಿಮಲ್ ಬಗ್ಗೆ ಮಾತಾಡ್ಕೊಳ್ತಿದ್ದೀನಿ. ಅದರ ಆ ಎರಡು ಕಣ್ಣುಗಳನ್ನು ನೋಡಿದಾಗ ಭಯ ಇಲ್ದಿರೋರಿಗೆ ಭಯ ಹುಟ್ಟಿಸುತ್ತೆ, ಭಯದಲ್ಲೇ ಪ್ರತಿದಿನ ಸಾಯೋರಿಗೆ ಧೈರ್ಯ ತುಂಬುತ್ತೆ. ಕಾಡಲ್ಲಿರೋ ಸಿಂಹ ತಾನು ಕಾಲಿಟ್ಟಿದ್ದೆಲ್ಲ ನಂದೇ ಅಂತ ಭಾವಿಸುತ್ತೆ. ಕಾಡು ತರ ಇರೋ ಈ ನಾಡಲ್ಲಿ ಕೂಡ ಒಂದು ಸಿಂಹ ಗರ್ಜನೆ ಮಾಡ್ತದೆ. ಹೌದಾ ಅನಿಮಲ್ಸ್? ಇಷ್ಟೊತ್ತು ನಾನು ಮಾತಾಡಿದ ಆ ಅನಿಮಲ್ಸ್ ಹೆಸರು ಕಾಟೇರ. ಕಾಟೇರ ಚಿತ್ರ 2ನೇ ವಾರದಲ್ಲಿ ಕೂಡ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಚಿತ್ರ ನೋಡುವಾಗ ಪ್ರತಿ ಫ್ರೇಮ್, ಪ್ರತಿ ಸೀನ್, ಪ್ರತಿ ಪಾತ್ರವನ್ನು ಅನುಭವಿಸ್ತಾ ನೋಡಿದೆ. ದರ್ಶನ್ ಸರ್ ಪಾತ್ರ ಅಂತೂ ಬೇಟೆಯಾಡೋ ಸಿಂಹ ತರ ಕಾಣಿಸ್ತಾ ಇತ್ತು. ಅನಿಮಲ್ಸ್, ನಾವು ಕೊಡೋ 150 ರೂಪಾಯಿಯಲ್ಲಿ 5 ಪೈಸೆ ಕೂಡ ವೇಸ್ಟ್ ಆಗಲ್ಲ. ಪ್ರತಿಯೊಬ್ಬರಿಗೂ ಮನೋರಂಜನೆ ನೀಡುತ್ತೆ ನಮ್ಮ ಈ ಕಾಟೇರ. ನಮ್ಮ ಎಲ್ಲ ಸ್ಟಾರ್ ನಟರ ಹತ್ರ ಕೇಳ್ಕೊಳ್ಳೋದು ಒಂದೇ, ಸಮಾಜದಲ್ಲಿ ನಡೀತಿರೋ ನೈಜ ಘಟನೆಗಳ ಮೇಲೆ ಚಿತ್ರ ಮಾಡಿ. ಹಾಗಂತ ಅಲ್ಲಿ ರೇಪ್ ಆಯ್ತು, ಇಲ್ಲಿ ರೇಪ್ ಆಯ್ತು, ಅಲ್ಲಿ ಅದು ಮಾಡಿದ್ರು, ಇಲ್ಲಿ ಇದು ಮಾಡಿದ್ರು ಅನ್ನೋದಕ್ಕಿಂತ ಅದ್ರೊಳಗಡೆ ಇರುವಂತ ಒಳಗುಟ್ಟುಗಳ ಮೇಲೆ ಚಿತ್ರಗಳು ಮಾಡಿ. ಆ ಒಳಗುಟ್ಟುಗಳು ಏನೇನು ಅನ್ನೋದು ತುಂಬಾ ಜನ ನಿರ್ದೇಶಕರಿಗೂ ಗೊತ್ತು, ತುಂಬಾ ಜನ ಪ್ರೊಡ್ಯೂಸರ್ಸ್ಗಳಿಗೂ ಗೊತ್ತು, ತುಂಬಾ ಜನ ನಟರುಗಳಿಗೂ ಗೊತ್ತು. ಬಟ್ ಅದು ಹೊರ ಹಾಕುವಂತ ಧೈರ್ಯ, ಸಾಹಸ ಯಾರು ಮಾಡ್ತಿಲ್ಲ. ದಯವಿಟ್ಟು ಎಲ್ಲ ಸ್ಟಾರ್ ನಟರು ಆ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾಗಳು ಮಾಡಿ ಅಂತ ಹೇಳ್ತಾ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಅನಿಮಲ್ಸ್.